ಟ್ಯುಟೋರಿಯಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಕೈಟ್ ಟ್ಯುಟೋರಿಯಲ್ನಲ್ಲಿ ಸೆನ್ಸಿಬಲ್ನವರು ಪರಿಚಯಿಸಿರೋ ಒಂದು ಹೊಸ ಫೀಚರ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಇಲ್ಲಿ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ, ಇದನ್ನ ಅವರು ಕ್ವಿಕ್ಕರ್ ಸ್ಟ್ರೈಕ್ ಕಂಟ್ರೋಲ್ಸ್ ಅಂತ ಕರೀತಾರೆ. ಅಂದರೆ ಯಾರ್ಯಾರು ಸ್ಟ್ರಾಟಜಿ ಬಿಲ್ಡ್ ಮಾಡ್ತಾ ಇರ್ತೀರಾ, ಸುಮಾರು ಸಲ ಒಂದು ಬ್ರೇಕ್ ಈವನ್ ರೇಂಜ್ನ ಅಡ್ಜಸ್ಟ್ ಮಾಡೋದಿರುತ್ತೆ, ಅಥವಾ ಸ್ಟ್ರಾಂಗಲ್ ಆಗಿ ದಿನಾನ ಶುರು ಮಾಡಿ ಅದನ್ನ ನೆಕ್ಸ್ಟು ಸ್ಟ್ರಾಡಲ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂತ ಇರ್ತೀರಾ, ಅಥವಾ ಒಂದೊಂದ್ಸಲ ಏನಾಗ್ತಾ ಇರುತ್ತೆ ಹೆಡ್ಜ್ ಮೂವ್ಮೆಂಟ್ಗಳು ಮಾಡಬೇಕಾಗಿರುತ್ತೆ. ಸೊ ಈ ಥರ ಎಲ್ಲ ಇದ್ದಾಗ ಮ್ಯಾನ್ಯುಯಲ್ ಆಗಿ ಚೂಸ್ ಮಾಡೋದು ಅಂತಂದರೆ ತುಂಬ ಒಂದು ಕನ್ಫ್ಯೂಸಿಂಗ್ ಆಗಿರುತ್ತೆ ಕೆಲವರಿಗೆ, ಮತ್ತು ಟೈಮು ಕೂಡ ಬೇಕಾಗ್ತಾ ಹೋಗುತ್ತೆ. ಅದನ್ನು ಈಸಿ ಮಾಡೋದಕ್ಕೆ ಒಂದಿಷ್ಟು ಆಪ್ಷನ್ಸ್ಗಳನ್ನ ತಂದಿದ್ದಾರೆ ಅವರು. ಯಾವ ರೀತಿ ಅಂತ ನಾವು ನೋಡ್ತಾ ಬರೋದಾದರೆ, ನೀವು ಸ್ಟ್ರಾಟಜಿ ಬಿಲ್ಡರ್ಸಲ್ಲಿ ಬಿಲ್ಡ್ ಅ ನ್ಯೂ ಕಸ್ಟಮ್ ಸ್ಟ್ರಾಟಜಿ ಅಂತ ಕೊಟ್ಟರೆ ನಿಮಗೆ ಏಗೇನು ಇದು ಒಂದು ಉದಾಹರಣೆಗೆ ತರ್ತಾ ಇರೋಂಥದ್ದು, ಇದು ಯಾವುದೇ ರೀತಿ ಅಂತ ಇದು ಒಂದು ಲರ್ನಿಂಗ್ ಪರ್ಪಸ್ಸು ಇದೇ ಥರ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಸ್ಟ್ರೈಕನ್ನು ಸುಮ್ಮನೆ ಮನಸೋ ಬಿಚ್ಚೆ ಏನು ಬರುತ್ತೋ ಅದನ್ನ ನಾನು ತೊಗೊತಾ ಇದ್ದೀನಿ. ಇಲ್ಲಿ ನೋಡಿ ನಿಮಗೆ ಸ್ಟ್ರಾಡಲು, ಸ್ಟ್ರಾಂಗಲು, ಸ್ಟ್ರೈಕ್ಸು ಸ್ಪೆಸಿಫಿಕ್ ಆಗಿ ಫ್ಯೂಚರ್ಸ್ ಈ ಥರ ಎಲ್ಲ ಆಪ್ಷನ್ಸ್ ಇರುತ್ತೆ. ನೀವು ಸ್ಟ್ರಾಡಲ್ ಅಂತ ಚೂಸ್ ಮಾಡಿದ್ರೆ ಏನಾಗಿರುತ್ತೆ, ಒಂದೇ ಸ್ಟ್ರೈಕಿನ ಏನು ಮಾಡಿರ್ತೀರ, ಸಿ ಮತ್ತು ಪಿನ ಎರಡನ್ನೂ ಕೂಡ ಸೆಲ್ ಮಾಡ್ತೀರಾ. ಉದಾಹರಣೆಗೆ ಅಂತ ಹೇಳ್ತಾ ಇದ್ದೀನಿ, 26,500 ಅಂತ ತೊಗೊತೀರಾ ಅಂತ ಅನ್ಕೋಣ. 26,500 ಪಿನೂ ಸೆಲ್ ಮಾಡೋದು, ಸಿನೂ ಸೆಲ್ ಮಾಡೋದು, ಎರಡು ಸೇಮ್ ಸ್ಟ್ರೈಕನ್ನು ಸೆಲ್ ಮಾಡಿದ್ರೆ ಅದನ್ನ ನಾವು ಸ್ಟ್ರಾಡಲ್ ಅಂತ ಕರಿತಾ ಹೋಗ್ತೀವಿ. ನೋಡಿ, ಶಾರ್ಟ್ ಸ್ಟ್ರಾಡಲ್ ಅಂತ ಕರಿತೀವಿ ಇದನ್ನ, ಯಾಕೆಂದರೆ ಎರಡನ್ನೂ ಸೆಲ್ ಮಾಡ್ತಾ ಇರೋದ್ರಿಂದ. ಸೊ ಈ ಥರ ಮಾಡ್ತಾ ಹೋದರೆ ನಿಮಗೆ ಇಲ್ಲಿ 3 ಆಪ್ಷನ್ಗಳು ಬರ್ತಾ ಇದೆ. ಇದು ಮೊದಲು ಹೊಸದಾಗಿರಲಿಲ್ಲ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಶಿಫ್ಟು, ವಿಡ್ತು ಮತ್ತು ಹೆಡ್ಜ್ ಅಂತ 3 ಆಪ್ಷನ್ಗಳು ಬರ್ತಾ ಇದೆ. ಶಿಫ್ಟ್ ಅಂತ ಮಾಡಿದ್ರೆ ಏನಾಗುತ್ತೆ, ನಿಫ್ಟಿಯ ಸ್ಟ್ರೈಕ್ ಏನಿದೆ 55 ಪಾಯಿಂಟ್ಗಳಿಗೆ ಒಂದು ಸ್ಟ್ರೈಕ್ ಇದೆ. ಅಂದರೆ ಉದಾಹರಣೆಗೆ ಈಗ ನಾವು 26,500 ಅಂತ ತೊಗೊಂಡಿರ್ತೀವಿ. ನೀವು ಏನಾದರೂ ಇದನ್ನ ಶಿಫ್ಟ್ ಮಾಡ್ಕೋಬೇಕಾಯ್ತು ಅಂತ ಅನ್ಕೋಣ. ಶಿಫ್ಟ್ ಮಾಡೋದು ಯಾಕೆ, ಅವಾಗ ನಮ್ಮ ಬ್ರೇಕ್ ಇವನ್ ರೇಂಜ್ ಕೂಡ ಚೇಂಜ್ ಆಗ್ತಾ ಹೋಗುತ್ತಲ್ವಾ. 26,500 ಅಂದರೆ 26,315 26,685 ಅನ್ನೋದು ಒಂದು ಬ್ರೇಕ್ ಇವನ್ ರೇಂಜ್ ಬರುತ್ತೆ. ನೀವು ಶಿಫ್ಟ್ ಮಾಡಿದ್ರಿ ಅಂತಂದರೆ 26,550 ಹೋಯ್ತು, ಅವಾಗ ಬ್ರೇಕ್ ಇವನ್ ಕೂಡ ಚೇಂಜ್ ಆಗ್ತಾ ಹೋಯ್ತು. ಇದು ನೋಡಿ, ಮುಂದಕ್ಕೂ ಹೋಗ್ತಾ ಹೋಗೋದು. ಪ್ಲಸ್ ಅಂತ ಕೊಟ್ಟರೆ ನೀವು 26,500 ನೀವು 55 ಪಾಯಿಂಟ್ 550, 600, 650 ಈ ಥರ ಹೋಗ್ತಾ ಹೋಗ್ಬೋದು. ಇಲ್ಲ ನೀವು ಮೈನಸ್ ಅಂತ ಕೊಟ್ಟರೆ 26,500 ಇದ್ಬಿಟ್ಟು -50 ಅಂದರೆ 26,450ಕ್ಕೆ, ಆಮೇಲೆ 400ಕ್ಕೆ, 350ಕ್ಕೆ ಈ ಥರಗಳು ಶಿಫ್ಟ್ ಆಗ್ತಾ ಹೋಗುತ್ತೆ. ನೋಡಿ, ಶಿಫ್ಟ್ ಅನ್ನೋ ಆಪ್ಷನ್ ಮೂಲಕ ಒಂದೇ ಸಲಕ್ಕೆ ನಿಮಗೆ ಎರಡೂ ಕಡೆದು ಎರಡೂ ಒಂದು ಸ್ಟ್ರೈಕ್ ಇರುತ್ತೆ ನಿಮ್ಮದು, ಸಿ ಪಿ ಎರಡೂ ಲೆಗ್ಗನ್ನು ಕೂಡ ನೀವು ಶಿಫ್ಟ್ ಮಾಡ್ಕೊತ ಹೋಗ್ಬೋದು. ಇದು ಒಂದು ಆಪ್ಷನ್ ನಮಗೆ ಸಿಕ್ಕಿರುವಂಥದ್ದು. ಅದೇ ರೀತಿ ವಿಡ್ತ್ ಅಂತ ಕೂಡ ಒಂದು ಆಪ್ಷನ್ ಬರ್ತಾ ಹೋಗುತ್ತೆ. ವಿಡ್ತ್ ಅಂದರೆ ಇವಾಗ ಸ್ಟ್ರಾಡಲಿಗೆ ವಿಡ್ತ್ ಆಗಲ್ಲ, ಯಾಕಂದರೆ ಸ್ಟ್ರಾಡಲಿಗೆ ಸೇಮ್ ಪ್ರೈಸ್ ಇರಬೇಕು. ಇದೇ ನೀವೇನಾದರೂ ಸ್ಟ್ರಾಂಗಲ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋಣ. ಅಂದರೆ ಉದಾಹರಣೆಗೆ ಇವಾಗ ನೋಡಿ, ಸ್ಟ್ರಾಂಗಲ್ 26,000 ಉದಾಹರಣೆಗೆ 26,600 ಮತ್ತು ಕೆಳಗಡೆ 26,400 ಅಂತ ಅನ್ಕೋಣ. ಈ ರೇಂಜನ್ನು ಯಾರೋ ಒಬ್ಬರು ಸ್ಟ್ರಾಂಗಲ್ ಮಾಡಿದ್ದಾರೆ ಅಂತ ಅನ್ಕೋಣ. ಈಗ ಅದರ ವಿಡ್ತನ್ನು ಜಾಸ್ತಿ ಮಾಡಬೇಕು. ಈಗ ಅಂದರೆ ಕರೆಂಟ್ ಏನಾಗಿದೆ, ನೀವು ಸ್ಟ್ರಾಂಗಲ್ ಮಾಡಿರುವಂಥದ್ದು 200 ಪಾಯಿಂಟ್ಗಳ ರೇಂಜಲ್ಲಿದೆ. ಆ 200 ಪಾಯಿಂಟನ್ನು ನೀವು 250 ಮಾಡಬೇಕು ಅಥವಾ 300 ಮಾಡಬೇಕು. ರೇಂಜ್ ಜಾಸ್ತಿ ಆಗಬೇಕು. ಸ್ಟ್ರಾಂಗಲ್ ಗೊತ್ತಾಗ್ತಾ ಇರುತ್ತೆ ನಿಮಗೆ. ಈಗ 250 ಮಾಡಿದ್ರಿ ಅಂದರೆ ಏನಾಯಿತು ನೋಡಿ, ಮೇಲ್ಗಡೆ 50 ಪಾಯಿಂಟ್ ಆಟೋಮೆಟಿಕ್ ಜಂಪ್ ಆಯಿತು, 26,650 ಆಯಿತು, ಕೆಳಗಡೆ 26,350 ಆಯಿತು. ಇನ್ನೂ ನೀವು 50 ಪಾಯಿಂಟ್ ಜಾಸ್ತಿ ಮಾಡಿದ್ರೆ ಕೆಳಗಡೆ 26,300 ಬಂತು, ಮೇಲ್ಗಡೆ 26,700 ಆಯಿತು. ಅಂದರೆ ಆ ಒಂದು ಏನು ಗ್ಯಾಪ್ ಇದೆ ಸ್ಟ್ರಾಂಗಲ್ದು, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೇಮ್ ನೀವು ಮೈನಸ್ ಮಾಡ್ಕೊತ ಹೋದರೆ ಹತ್ತಿರ ಬರ್ತಾ ಹೋಗುತ್ತೆ, ಕೊನೆಗೆ ಅದು ಬಂದು ಸ್ಟ್ರಾಡಲ್ ಆಗ್ತಾ ಹೋಗುತ್ತೆ. ನೋಡಿ, ಇಲ್ಲೇ ಶಿಫ್ಟ್ ಮತ್ತು ವಿಡ್ತಿಂದನೇ ಸ್ಟ್ರಾಡಲ್ನ ಸ್ಟ್ರಾಂಗಲ್ ಮಾಡ್ಕೋಬೋದು, ಸ್ಟ್ರಾಂಗಲ್ನ ಸ್ಟ್ರಾಡಲ್ ಮಾಡ್ಕೋಬೋದು. ಈ ರೀತಿಯಾಗಿ ನೀವು ಪೊಸಿಷನ್ನ ಚೇಂಜ್ ಮಾಡ್ಕೊತ ಹೋಗ್ಬೋದು. ಇನ್ನೂ ಕೆಲವೊಂದ್ಸಲ ನ್ಯೂಟ್ರಲ್ ಸ್ಟ್ರಾಟಜಿಗಳನ್ನು ಮಾತಾಡ್ತಾ ಹೋದಾಗ, ಅಂದರೆ ಉದಾಹರಣೆಗೆ ಇವಾಗ ಯಾರಾದರೂ ಐರನ್ ಕಾಂಟರ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡು, ಅವಾಗ ಏನು ಮಾಡಿರ್ತೀರಿ, ಸಿ ಪಿ ಅಂದರೆ ಸ್ಟ್ರಾಂಗಲ್ನು ಮಾಡಿ ವಿತ್ ಹೆಡ್ಜ್ ಮಾಡಿದ್ರೆ ಅದನ್ನ ಐರನ್ ಕಾರ್ನರ್ ಅಂತ ಕರಿತೀವಲ್ವಾ. ಸೊ ಈ ಐರನ್ ಕಾರ್ನರ್ ಇದ್ದಾಗ ಓವರ್ ಆಲ್ ನಿಮ್ಮ ನಿಮಗೆ ಸ್ಟ್ರಾಟಜಿ ಹಾಗೆ ಇರಬೇಕು, ಆದರೆ ಆ ಹೆಡ್ಜ್ ಮೂವ್ಮೆಂಟ್ಗಳು ಚೇಂಜ್ ಆಗ್ತಾ ಹೋಗಬೇಕು ಅಂತಂದರೆ, ಅಂದರೆ ಉದಾಹರಣೆಗೆ ಇವಾಗ 26,150 ಅಂದರೆ ನಾನೇನು ಕೊಟ್ಟಿರೋದಲ್ಲ, ಆಟೋಮೆಟಿಕ್ಕಾಗಿ ತೊಗೊಂಡಿರೋದು 26,150 ಪಿನ ಸೆಲ್ ಮಾಡಿದೆ, ಮೇಲ್ಗಡೆ 25,550 ಸಿನ ಸೆಲ್ ಮಾಡಿದೆ, ಹೆಡ್ಜ್ ಆಗಿ 200 ಪಾಯಿಂಟ್ಸ್ನ ತೊಗೊಂಡಿದೆ. ನಿಮ್ಗೆ ನೋಡ್ತಾ ಇದ್ದೀರಾ, 26,150ಕ್ಕೆ 200 ಪಾಯಿಂಟ್ ಅಂದರೆ 26,950 ಪಿನ ತೊಗೊಂಡಿದೆ, 26,550ಕ್ಕೆ 100 ಪಾಯಿಂಟ್ ಅಂದರೆ 26,750 ಸಿನ ಬೈ ಮಾಡಿದೆ. ಈ ಹೆಡ್ಜನ್ ಇನ್ನೂ ನೀವು ಜಾಸ್ತಿ ಮಾಡ್ಕೊತ ಹೋಗಬೇಕು ಅಂತಂದರೆ ನೋಡಿ, ಇಲ್ಲಿ 250, 300 ಕೊಟ್ಟರೆ ಅವೆರಡು ಏನು ಬೈಯಿಂಗ್ ಪೊಸಿಷನ್ ಇರುತ್ತೆ, ಅಂದರೆ ಹೆಡ್ಜ್ ಮಾಡಿರೋದಕ್ಕೆ ಬೈ ತೊಗೊಂಡಿರ್ತೀವಲ್ಲ, ಅದು ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಓವರಾಲ್ ನೀವು ಅಷ್ಟನ್ನೇ ಇಟ್ಕೊಂಡು ನೀವು ವಿಡ್ತನೇ ಜಾಸ್ತಿ ಮಾಡಬೇಕು ಅಂತಂದರೆ, ವಿಡ್ತ್ ಅಂದರೆ ಇವಾಗ ಮಧ್ಯದ್ದು ಸ್ಟ್ರಾಂಗಲ್ ಚೇಂಜ್ ಆಗ್ತಾ ಹೋಗುತ್ತೆ. ಅಂದರೆ ಇವಾಗ ಈಗ 400 ಪಾಯಿಂಟ್ ರೇಂಜ್ ಇದೆ ಅಲ್ವಾ, 150ರಿಂದ 550 ಅಂದರೆ 400 ಪಾಯಿಂಟ್ ಇದೆ. ನೀವು ಇದನ್ನ ಜಾಸ್ತಿ ಮಾಡಿದ್ರೆ 500 ಪಾಯಿಂಟ್ ಆಯಿತು. 500 ಪಾಯಿಂಟ್ ಆಗಿದ್ರ ಜೊತೆಗೆ ಆ ವಿಡ್ತ್ ಜಾಸ್ತಿ ಆಗಿರೋ ಜೊತೆಗೆ ಹೆಡ್ಜು ಕೂಡ ಆಟೋಮೆಟಿಕ್ಕಾಗಿ ಅಡ್ಜಸ್ಟ್ ಆಗ್ತಾ ಹೋಯಿತು. ನೋಡಿ, ಇಲ್ಲಿ ವಿಡ್ತ್ ಅಂದರೆ ಇದು ಯಾರು ಐರನ್ ಕಾಂಟರ್ ಮಾಡಬೇಕಾದ್ರೆ ನಿಮ್ಮ ಓವರಾಲ್ ಸ್ಟ್ರಾಟಜಿ ಅಷ್ಟೇ ಇರುತ್ತೆ. ಅಂದರೆ ನಿಮ್ಮ ಅರ್ಥ ಏನು, ನನಗೆ 200 ಪಾಯಿಂಟ್ಸ್ ಹೆಡ್ಜ್ ಬೇಕು, ಅದನ್ನ ನೀವು ಕಾನ್ಸ್ಟೆಂಟ್ ಇಟ್ಟಿದ್ದೀರಾ, ಬಟ್ ನೀವು ವಿಡ್ತ್ ನನಗೆ ಜಾಸ್ತಿ ಆಗ್ತಾ ಹೋಗಬೇಕು ಅಂದರೆ ಈ ರೀತಿ ಮಾಡ್ಬೋದು. ಇದರಲ್ಲಿ ಶಿಫ್ಟ್ ಮಾಡ್ತಾ ಹೋದರೆ ಏನಾಗುತ್ತೆ, ಶಿಫ್ಟ್ ಮಾಡ್ತಾ ಹೋದರೂ ಕೂಡ ನಿಮಗೆ ಆಲ್ಮೋಸ್ಟ್ ಅದೇ ಥರನೇ ಚೇಂಜ್ ಆಗ್ತಾ ಹೋಗುತ್ತೆ. ಅಂದರೆ 26,250 ಇದ್ದಿದ್ದು ಇವಾಗ 26,750 ತನಕ ಹೋಯಿತು. ಅಂದರೆ ಎರಡರ ಮಧ್ಯೆ ವಿಡ್ತು 500 ಪಾಯಿಂಟ್ಸ್ ಇದೆ. ಆ ವಿಡ್ತು 500 ಪಾಯಿಂಟ್ಸ್ ಇರೋದ್ರ ಜೊತೆಗೆ ಆ ಸ್ಟ್ರೈಕ್ ಚೇಂಜ್ ಆಗ್ತಾ ಹೋಯಿತು. ನೋಡಿ, ಇವಾಗ ಅಂದರೆ ವಿಡ್ತು 500 ಪಾಯಿಂಟ್ಸ್ ಹಾಗೆ ಇದೆ, ಸ್ಟ್ರೈಕ್ ಚೇಂಜ್ ಆಗ್ತಾ ಹೋಯಿತು. ಅಂದರೆ 26,300ರಿಂದ 800ಕ್ಕೆ ಹೋಯಿತು. ಇನ್ನೂ ನೀವು ಜಾಸ್ತಿ ಮಾಡಿದ್ರೆ
350 ಆಯಿತು, 250 ಆಯಿತು, ಎರಡು ಒಂದೇ. ನೀವು ನೀವು ಸ್ಟ್ರ್ಯಾಂಗಲ್ ಮಾಡ್ತಿರೋ ಐರನ್ ಕೌಂಟರ್ ಮಾಡ್ತಿರೋ ಅದಕ್ಕೆ ತಕ್ಕಂಗೆ ನೀವು ಶಿಫ್ಟು ವಿಡ್ತು ಹೆಡ್ಜನ್ನ ಯೂಸ್ ಮಾಡ್ಕೊತ ಹೋಗ್ಬೋದು. ಐರನ್ ಕೌಂಟರಲ್ಲಿ ವಿಡ್ತ್ ಹೆಡ್ಜ್ ಯೂಸ್ ಆಗ್ತಾ ಹೋಗುತ್ತೆ. ನೀವು ಸ್ಟ್ರ್ಯಾಂಗಲ್ ಮಾಡಿದ್ರೆ ಅಂತಂದರೆ ವಿಡ್ತ್ ಯೂಸಿಗೆ ಬರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ನೀವು ಸ್ಟ್ರಾಡಲ್ ಮಾಡ್ತಾ ಇದ್ದೀರ ಅಂದರೆ ಶಿಫ್ಟ್ ಯೂಸ್ ಬರ್ತಾ ಹೋಗುತ್ತೆ. ಈ ಒಂದು ಫೀಚರ್ಗಳ ಮೂಲಕ ನೀವು ಈಸಿಯಾಗಿ ಪದೇ ಒಂದೊಂದನ್ನು ಚೇಂಜ್ ಮಾಡಿಕೊಂಡು ಏನೋ ಸ್ಟ್ರೈಕ್ ಚೇಂಜ್ ಮಾಡ್ತೀರಾ, ಅದಕ್ಕೆ ತಕ್ಕಂಗೆ ಹೆಡ್ಜು ಚೇಂಜ್ ಮಾಡಬೇಕು. ಇದೆಲ್ಲ ಮಾಡೋದಕ್ಕಿಂತ ಈಸಿಯಾಗಿ ಇಲ್ಲೇ ಚೇಂಜ್ ಮಾಡುವಂಥ ಒಂದು ಆಪ್ಷನು. ಸೊ ಇದು ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ಅಂತ ನನಗನ್ಸುತ್ತೆ. ಫ್ರೀಕ್ವೆಂಟಾಗಿ ಸ್ಟ್ರಾಟಜಿ ಬಿಲ್ಡ್ ಮಾಡೋರಿಗೆ ನೀವು ಡ್ರಾಫ್ಟ್ ಸ್ಟ್ರಾಟಜಿಗಳನ್ನು ಕೂಡ ಬಿಲ್ಡ್ ಮಾಡಿಕೊಂಡು ಇದರಲ್ಲಿ ವರ್ಚುವಲ್ ಆಗಿ ಕೂಡ ನೋಡ್ಬೋದು. ಇದ್ರ ಬಗ್ಗೆ ಸೆನ್ಸಿಬಲಲ್ಲಿ ಯಾವ ರೀತಿಯಾಗಿ ಏನು ಅನ್ನೋದನ್ನು ಹಿಂದೆ ಕೈ ಟ್ಯೂಟೋರಿಯಲ್ ಆಲ್ರೆಡಿ ಅದ್ರ ಬಗ್ಗೆ ವಿಡಿಯೋ ಬಂದಿತ್ತು. ಹೋಪ್ಫುಲಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಮತ್ತೊಂದು ಕೈ ಟ್ಯೂಟೋರಿಯಲ್ ನೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.